ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ನವೆಂಬರ್ 26 ಸಂವಿಧಾನ ಸಮರ್ಪಣಾ ದಿನವಾದ ಇಂದು ಗುಬ್ಬಿ ಪಟ್ಟಣದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಲೋಕಾರ್ಪಣೆಗೊಳಿಸಲಾಯಿತು. ತಾಲೂಕಿನ ಎಲ್ಲ ದಲಿತ ಸಂಘಟನೆ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಭಾಗಿಯಾಗಿ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ದೇಗುಲದಿಂದ ಬೃಹತ್ ಮೆರವಣಿಗೆ ಮೂಲಕ ಆಗಮಿಸಿ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಸೇರಿದಂತೆ ಹಲವು ದಲಿತ ಮುಖಂಡರ ಸಮ್ಮುಖದಲ್ಲಿ ಪುತ್ಥಳಿಯನ್ನು ಅನಾವರಣಗೊಳಿಸಲಾಯಿತು. ಸಮಾಜದ ಕಟ್ಟ ಕಡೆ ದಟ್ಟ ದರಿದ್ರದಲ್ಲೂ ಕೂಡ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ. ಅವ್ರು ಬಂದ್ರು ಗೌರವವಾಗಿ ಮಾತನಾಡಿಸಿ ನಮ್ಮ ಮನೆಗೆ ಅರ್ಧಕ್ಕೆ ಕೊಡ್ತಕ್ಕಂಥ ವ್ಯಕ್ತಿ. ನಿಮ್ಮನ್ನೆಲ್ಲಾ ನೋಡ್ತೀನಿ, ಇಲ್ಲಿ ಕೊಡಂಗಿ ಆಟ ಆಡ್ತಾ ಇರೋದು ನೋಡ್ತೀನಿ, ಇವ್ರನ್ನೂ ನೋಡ್ತೀನಿ. ಆಯ್ತು, ತಪ್ಪುಗಳಿದ್ರೆ ನಾನಿದ್ದೆ. ಯಾವಾಗ ಹೇಳೋದು ನೀವು? ನಿನ್ನೆ ದಿವಸ ಹೇಳ್ತೀನಿ. ನನಗೆ ನಿನ್ನೆ ದಿವಸ ಹೇಳಿದ್ರೆ ಸರಿ ಮಾಡಕ್ಕಾಗುತ್ತೆ? ಇವ್ರಿಗೆ ಹೇಳಿದ್ರೆ ಅವ್ರಿಗೆ ಬೇಜಾರು, ಅವ್ರಿಗೆ ಹೇಳಿದ್ರೆ ಇವ್ರಿಗೆ ಬೇಜಾರು. ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವೆಲ್ಲ? ಎಲ್ಲಿ ನಿಮ್ಮನ್ನ ಈ ತರ ಇದ್ದೀರಿ? ನಿಮ್ಮನ್ನೆಲ್ಲ ತುಳಿತಲೇ ಇರ್ತಾರೆ. ಇನ್ನು ನಿಮ್ಮನ್ನ ಮ್ಯಾಲೆ ಎತ್ತಕ್ಕಂತೂ ಬಿಡಲ್ಲ. ನಾವು ಇದ್ದೀವಲ್ಲ, ನಾವು ನಿಮ್ಮನ್ನ ಮ್ಯಾಲೆ ಎತ್ತಕ್ಕೆ ಬಿಡಲ್ಲ. ಇನ್ನು ತುಳಿತೀವಿ. ಇದೇ ತರ ಇದ್ರೆ ಇನ್ನು ತುಳಿತಲೇ ಇರ್ತೀವಿ. ನಿಮ್ಮನ್ನ ಇನ್ನು ತುಳಿಸ್ಕೊಂತಲೇ ಇರ್ತೀರ. ನಾನು ಫಸ್ಟ್ ಈ ತರ ಎಲ್ಲ ಮಾಡ್ಕೊಂತಾರೆ ಅಂದ್ರೆ, ನಾನೇ ಸಮನ್ವಯ ಸಮಿತಿ ಅಧ್ಯಕ್ಷನಾಗಿ ಎಲ್ಲರನ್ನು ಸಮಾನವಾಗಿ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೆ. ಆದ್ರೆ ಇಲ್ಲಿ ಆಗ್ತಕ್ಕಂಥದ್ದು ನೋಡಿದ್ರೆ ನನಗೆ ಗೊತ್ತಾಗಿಲ್ಲ. ನನಗೆ ನಿಮ್ಮ ದಲಿತ ಸಂಘಟನೆಗಳ ಮೀಟಿಂಗ್ ನಲ್ಲಿ ಹೇಳಿದೆ, ಇಲ್ಲಣ್ಣ ನಾವೆಲ್ಲ ಸೇರ್ಕೊಂಡು ಮಾಡ್ಕೊಂತೀವಿ, ನೀವು ಜಾಗ ಒಂದು ಕೊಡೋಣ ಅಂತಂದ್ರೆ ಅದೇ ಪ್ರಕಾರ ಮಾಡಿದ್ದೀರಾ. ಆದ್ರೆ ನಿಮ್ಮ ಕೋತಿ ಬುದ್ಧಿಗಳನ್ನ ನೀವು ಸರಿ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಏನ್ ಸಮಾಜಕ್ಕೆ ಮಾರ್ಗದರ್ಶನ ನೀಡ್ತೀರಾ? ಎಲ್ಲಿ ನೀವು ಸಮಾಜವನ್ನ ಕಟ್ಟತಕ್ಕಂಥ ಕೆಲಸ ಮಾಡ್ತೀರಾ? ಏನಕ್ಕೆ ನೀವು ಆದ್ಯತೆಗಳನ್ನ ಕೊಡಬೇಕು? ಆದ್ಯತೆಗಳನ್ನ ನೀವು ಕೊಡ್ಲಿಲ್ಲ ಅಂದ್ರೆ ನೀವು ಯಾರಿಗೆ ನೀವು ಮಾರ್ಗದರ್ಶನ ನೀಡ್ತಕ್ಕಂಥ ಕೆಲಸಗಳನ್ನ ಮಾಡ್ತೀರಾ? ಯಾರೋ ಒಬ್ಬ ನನ್ನ ಕೈಲಿ ಆಗಲ್ಲ, ಯಾರೋ ಮಾಡ್ತೀರಾ ಮಾಡಿ ಅಂತ ಅವ್ರಿಗೆ ಸಹಕಾರ ಕೊಡ್ತಕ್ಕಂಥ ಮನೋಭಾವವನ್ನು ನೀವು ಬೆಳೆಸ್ಕೊಬೇಕು. ನಿಮ್ಮ ಸಮಾಜ ಅಂಬೇಡ್ಕರ್ 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 ಅಂತ ಹೇಳ್ತಿರೋ ಕ್ಷಣಕ್ಕೆ ನೀವೆಲ್ಲರೂ ಉದ್ಧಾರ ಆಗ್ತೀರಾ ಅಂದ್ರೆ ಅದು ನಿಮ್ಮ ಭ್ರಮೆ. ಅಂಬೇಡ್ಕರ್ ವಿದ್ಯಾಭ್ಯಾಸ ಕಲಿತಲೆ ಅವ್ರೇನಾದ್ರೂ ಈ ಸಮಾಜಕ್ಕೆ ಏನಾದ್ರು ಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅತ್ಯಂತ ಕಷ್ಟದಿಂದ ಅವ್ರ ಮೇಲೆ ಬಂದಿರ್ತಕ್ಕಂಥವ್ರು, ನಾನು ಪಟ್ಟಿರ್ತಕ್ಕಂಥ ಕಷ್ಟ ನನ್ನ ನಂಬಿರ್ತಕ್ಕಂಥ ಜನಕ್ಕೆ ಆಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ವಿದ್ಯಾಭ್ಯಾಸವನ್ನು ಕಲಿತು ಇವತ್ತು ಈ ಸಮಾಜ ಈ ರೀತಿ ಹೋಗ್ಬೇಕು ಅಂತಕ್ಕಂಥ ದಿಕ್ ತೋರಿಸಿರ್ತಕ್ಕಂಥ ವ್ಯಕ್ತಿಯ ಒಂದು ಆಚರಣೆ ಮಾಡುವಾಗ ನಿಮ್ಮ ನಡವಳಿಕೆಗಳನ್ನ ನೋಡಿದ್ರೆ ಬಹುಶಃ ಇನ್ನೊಂದ್ಸಾರಿ ಅಂಬೇಡ್ಕರ್ ಹುಟ್ಟು ಬಂದು ನಿಮ್ಗೆ ಹೇಳಿದ್ರೆ ನೀವು ಬದಲಾವಣೆ ಮಾಡ್ಕೊಳ್ಳಕ್ಕೆ. ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ದಲಿತ ಸಂಘಟನೆ ಮುಖಂಡರು, ಪದಾಧಿಕಾರಿಗಳು, ಕಾರ್ಯಕರ್ತರು, ಸಾರ್ವಜನಿಕರು ಅಪಾರ ಸಂಖ್ಯೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಿದರು. ಚೇತನ್ ಗೌಡ, A1 ಟಿವಿ. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.